ಮಲೆನಾಡಿನ ಬೆಳೆಗಳಾದ ಕರಿಮೆಣಸು, ಏಲಕ್ಕಿ, ಚಕ್ಕೆ, ಜಾಯಿಕಾಯಿ, ಅರಿಶಿನ, ಶುಂಠಿ, ಪನ್ನೀರು, ಇಂಗು, ಕಾಫಿ, ತೆಂಗು, ಅಡಿಕೆ, ಕೋಕ್, ಸೀಬೆ, ಸಪೋಟ, ಪಪ್ಪಾಯ, ಅಂಜೂರ, ಸಿಲ್ವರ್, ತೇಗ ಬೆಳೆದು ವರ್ಷಕ್ಕೆ 50 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಲಾಭ ಸಂಪಾದಿಸಿ ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿಸಿಕೊಂಡು ರಾಜ್ಯದ ರೈತರಿಗೆ ಮಾದರಿಯಾಗಿದ್ದಾರೆ ಸುಬ್ಬೇಗೌಡ. ಕೃಷ್ಣರಾಜಪೇಟೆ ತಾಲೂಕಿನ ವಿಠಲಾಪುರ ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ಚಿಕ್ಕಗಾಡಿಗನಹಳ್ಳಿಯ ಬಳಿ 5 ಎಕರೆ ಭೂಮಿಯಲ್ಲಿ ಕರಿಮೆಣಸು ಬೆಳೆದು ಪ್ರಥಮ ಬೆಲೆಯನ್ನ 25 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಿ ಕೃಷ್ಣರಾಜಪೇಟೆ ತಾಲೂಕಿನ ಒಣಭೂಮಿಯಾಗಿರುವ ತಮ್ಮ ಜಮೀನಿನಲ್ಲಿ ಮಲೆನಾಡಿನಲ್ಲಿ ಬೆಳೆಯುವ ಕರಿಮೆಣಸನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ. NKSTV4 ಬ್ಯೂರೋ ರಿಪೋರ್ಟ್, ಮಂಡ್ಯ. ನಮಗೆ ದೂರದರ್ಶನ ಚಂದನ ಟಿವಿಯವರು ನಮ್ಮ ತೋಟಕ್ಕೆ ಬಂದಿರೋದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ತಾಲೂಕಿನ ಎಲ್ಲ ರೈತರ ಪರವಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ನಾನು ಮೂಲತಃ ನೌಕರಿಲಿದ್ದವನು. 1973ರಿಂದ 1991 ತನಕ ಸಹಕಾರ ಇಲಾಖೆಯಲ್ಲಿ ಕೆಲಸ ಮಾಡಿ 19 ವರ್ಷ ಸೇವೆ ಮಾಡಿ ಕೊನೆಗೆ ನಾನು ಬೇಸಾಯ ಮಾಡಬೇಕು ಅನ್ನೋ ಆಸೆಯಿಂದ ನನಗೆ ನನ್ನ ಗುರುಗಳಾದ ಮಾನ್ಯ ದಬ್ಬೆಗಡ್ಡ ಪುಟ್ಟೇಗೌಡರು ಪ್ರೋತ್ಸಾಹ ಮಾಡಿ ನಾನು ಈ ಎಲ್ಲ ತೋಟದಿಂದ ಬರೀ ಕಬ್ಬು ಮಾತ್ರ ಬೆಳೀತಿದ್ದೆ. ಅದಾದಮೇಲೆ ಅವರು ನಮ್ಮ ತೋಟಕ್ಕೆ ಬಂದು, ನೀನು ಕಬ್ಬು ಬೆಳೆಯೋದು ನಿಲ್ಲಿಸಪ್ಪ, ಇನ್ಮೇಲೆ ಪೂರ್ಣ ಇದಕ್ಕೆ ಹೋಗ್ಬೇಕು, ಏನೋ ಉತ್ಪನ್ನ ಮಾಡ್ತಕ್ಕಂಥ ಸಸಿಗಳನ್ನ ನೆಟ್ಟು ಸಂಪಾದನೆ ಮಾಡಬೇಕು, ಅದರಲ್ಲಿ ತೆಂಗು ಮಾಡು ಅಂತೇಳಿ ತೆಂಗು ಮಾಡಿಸಿ ಅಡಿಕೆ ಮಾಡಿ ಅದಾದಮೇಲೆ ನಾನೇ ಹಿಂಗೆ ಎಲ್ಲ ತೋಟಗಳನ್ನು ಸುತ್ತ ಶುರು ಮಾಡಿದ್ಮೇಲೆ 1989ರಿಂದ ಖಂಡಿತವಾಗಿ ನಾನು ಬೇಸಾಯಕ್ಕೆ ಬಂದೆ. 95-96 ಕಬ್ಬು ಬೆಳೆದೆ. ಕಬ್ಬನ್ನು ಸುಮಾರು 1000ರಿಂದ 1200 ಟನ್ ಕಬ್ಬು ಹೊಡಿತಿದ್ದೆ. ಮಾನ್ಯ ಮುಖ್ಯಮಂತ್ರಿ ಬಂಗಾರಪ್ಪನವ್ರ ಕಾಲದಲ್ಲಿ ಸ್ಟೇಟ್ ಅವಾರ್ಡ್ಗೆ 107 ಟನ್ನು 700 ಗ್ರಾಮ್ ಬೆಳೆದಿದ್ದೆ. ಆದರೆ ನನಗೆ ಅನಿವಾರ್ಯವಾಗಿ ಧಾರವಾಡದ ಒಬ್ಬ ರೈತನಿಗೆ 109 ಟನ್ನಿಗೆ 1 ಲಕ್ಷ ರೂಪಾಯಿ ಅವಾರ್ಡ್ ಹೋಗ್ಬಿಡ್ತು. ಅವತ್ತಿಂದ ನಾನು ಚಾಲೆಂಜ್ ಮಾಡಿ ಬೇಸಾಯ ಮಾಡಲೇಬೇಕು, ನಾನು ಅವಾರ್ಡ್ ತಗೊಳ್ಳೇಬೇಕು ಅಂತ ಹೇಳಿ ಸಮಗ್ರ ಕೃಷಿ ಮಾಡಿ ಸುಮಾರು ನಮ್ಮದು 22 ಎಕರೆಲ್ಲೂ ಸಮಗ್ರ ಕೃಷಿ ಮಾಡಿದ್ದೀನಿ. ಅದರಲ್ಲಿ ಒಂದು ತಾಕಲ್ಲಿ ನೀವೇ ನೋಡ್ದಂಗೆ ಬರೀ ಮೆಣಸು ಮಾಡಿದ್ದೀನಿ. ಅದು 29 ಲಕ್ಷಕ್ಕೆ ನಾವು ಈಗ ಮಾರಾಟ ಮಾಡಿದ್ದೀವಿ. ಇದರಲ್ಲಿ ಸಮಗ್ರ ಕೃಷಿ ಅಂದರೆ ಎಲ್ಲ ಥರದ ಬೆಳೆನೂ ಇದೆ. ಕಾಫಿ ಇದೆ, ಕೊಕ್ಕೋ ಇದೆ, ಜಾಯಿಕಾಯಿ ಇದೆ, ಮೆಣಸು ಇದೆ, ಸೀಬೆ ಇದೆ, ನಿಂಬೆ ಇದೆ, ಸಪೋಟ ಇದೆ, ಮಾವಿದೆ, ಮತ್ತು ಬಟರ್ ಫ್ರೂಟ್ಸ್ ಇದೆ. ಆ್ಯಂಡ್ ದೆನ್ ಈ ಥರ ಎಲ್ಲ ಬೆಳೆಗಳನ್ನು ಬೆಳೆದು ಅದರಲ್ಲಿ ನಾವು ಉತ್ಪನ್ನ ಮಾಡೋದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು ಅಂಥೇಳಿ ಮಾಡ್ದು. ನಮ್ಮ ರೈತರು ನೀರನ್ನು ಪೋಲ್ ಮಾಡೋದ್ರ ಬದಲು ಡ್ರಿಪ್ಗೆ ಆಗೋದಾದರೆ ಡ್ರಿಪ್ಗೆ ಉಪಯೋಗಿಸ್ಕೋಬೇಕು. ಕಡಿಮೆ ಇದ್ದರೆ ನೀರು ಹೆಚ್ಚಿಗೆ ಇದ್ದರೆ ಹಾಯಿಸೋದು ಬಿಟ್ಟು ತುಂತುರು ನೀರಾವರಿ ಮಾಡಿ ಮರದ ಗೆಡ್ಡೆಗೆ ಅದರಿಂದ ಬರ್ತಕ್ಕಂಥ ತ್ಯಾಜ್ಯವನ್ನು ಕರಗಿಸಿ ಅದಕ್ಕಾಗ್ತಕ್ಕಂಥ ಮನೆ ಗೊಬ್ಬರ ಮತ್ತು ಜೀವಾಮೃತ, ಅತಿ ಮುಖ್ಯವಾಗಿ ಜೀವಾಮೃತ ಮಾಡಬೇಕು. ಮತ್ತು ಬೇವಿನ ಹಿಂಡಿ, ಇದು ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟು ಬೆಳೆದ್ರೆ ಒಂದು ತೆಂಗಿನ ಮರ ಕಡಿಮೆ ಅಂತ ಹೇಳಿದ್ರೆ ನಮ್ಮದು 180ರಿಂದ 200 ಕಾಯಿ ಕೊಡ್ತಿತ್ತು. ನಾವು ಅನಿವಾರ್ಯವಾಗಿ ಕೊಬ್ಬರಿ ಹಾಕ್ತಿದ್ದೋ. ಒಂದು ವರ್ಷಕ್ಕೆ ಕಡಿಮೆ ಅಂದರೆ 120ರಿಂದ 130 ಕ್ವಿಂಟಾಲು ಕೊಬ್ಬರಿ ಮಾರ್ತಿದ್ದೋ. ಈಗ ಕೊಬ್ಬರಿ ದರ ಬಿದ್ದದ್ರಿಂದ ಈ ವರ್ಷ ಮಾತ್ರ ರೈಸ್ ಆಗಿದೆ. ನಾವು ಎಳ್ನೀರಿಗೆ ಹೋಗಿದ್ದೀವಿ. ಎಳ್ನೀರಲ್ಲೂ ನಮ್ಗೆ ಒಂದು ಸಾರಿ ಒಂದು ವರ್ಷಕ್ಕೆ ಅಂದರೆ 14 ತಿಂಗಳಿಗೆ ಕುಯ್ಲು ಕೂದರೆ ಕಡಿಮೆ ಅಂತ ಹೇಳಿದ್ರೆ ಒಂದು ಮರ 250ರಿಂದ 240 ಎಳ್ನೀರು ಕೊಡ್ತದೆ. ಇವತ್ತಿನ ಮಾರ್ಕೆಟ್ಗೆ ಹೋಲಿಸ್ಕೊಂಡಾಗ 5,000 ರೂಪಾಯಿ ಮೇಲೆ ಒಂದು ಮರ ಕೊಡ್ತದೆ. ಅಡಿಕೆನೂ ಅಷ್ಟೇ. ಈಗ ನಾವು ನನ್ನ ತೋಟ ಮಾಡೋಕ್ಕೆ ಶುರು ಮಾಡಿ 1998-99ರಿಂದ ಶುರು ಮಾಡಿ ಇವತ್ತಿನವರೆಗೆ ನಾವು ಉಳುಮೆ ಮಾಡಿಸಿಲ್ಲ, ಶೂನ್ಯ ಬಂಡವಾಳ. ಇದ್ರ ಜೊತೆಗೆ ನಮ್ಮದು ಸಾವಯವ ಕೃಷಿ ಮಾಡ್ತೀವಿ, ನೈಸರ್ಗಿಕ ಕೃಷಿನೂ ಯೂಸ್ ಮಾಡ್ತಾಯಿದ್ದೀವಿ. ಜೀವಾಮೃತನ ಕಡ್ಡಾಯವಾಗಿ ಮಾಡಬೇಕು. ಮಾನ್ಯ ರೈತರೆಲ್ಲ ದಯಮಾಡಿ ಏನು ನಿಮ್ಮ ಮನಸ್ಸಿನಲ್ಲಿದೆ, ನಾಟಿ ಹಸು ತಗೊಳ್ಳೋದೇ ಇಲಾತಿ ಹಸು ತಗೊಂಡ್ರೆ ಬದುಕುವುದು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಅದನ್ನು ಮರೆತು ಅದನ್ನು ನೆಪ ಮಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಭೂಮಿ ಉಳಿಬೇಕಾದ್ರೆ ನಾವು ಉಳಿತೀವಿ, ನಾವು ಉಳಿದ್ರೆ ನಮ್ಮ ಮಕ್ಕಳು ಉಳಿತವೆ, ಮಕ್ಕಳು ಉಳಿದ್ರೆ ದೇಶ ಉಳಿತದೆ. ಇಲ್ಲಾಂದರೆ ಎಲ್ಲ ಪೂರ್ಣ ಸರ್ವನಾಶ ಆಗೋಯ್ತದೆ. ದಯಮಾಡಿ ಪ್ರತಿಯೊಬ್ಬರೂ ಒಂದೊಂದು ನಾಟಿ ಹಸು ಈಗ ಅದರಲ್ಲಿ ಯಾಕೆ ನಾಟಿ ಹಸು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ನಾಟಿ ಹಸುವಿನಲ್ಲಿ 33 ಔಷಧಿ ಆಗ್ತಕ್ಕಂಥ ಗಂಜಾ ಇದೆ. ಅದರಲ್ಲಿ 33 ಔಷಧಿಗೆ ಉಪಯೋಗಿಸ್ತಾರೆ. ಆ್ಯಂಡ್ ದೆನ್ ಅದರ ತೊಪ್ಪೆ ಇದೆಯಲ್ಲ, ತೊಪ್ಪೆಯಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಗ್ತದೆ. ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಾವು ನಮ್ಮ ತಾಯಿ ಜನ್ಮ ಕೊಟ್ಟಾಗ ನಮ್ಗೆ ಹೆಂಗೆ 9 ತಿಂಗಳು ಎದೆ ಹಾಲು ಉಣಿಸ್ತಾಳೋ ಅದೇ ಥರ ಭೂಮಿಗೆ ನಾಟಿ ಹಸಿನ ಗೊಬ್ಬರನ ಉಪಯೋಗಿಸಿ ಅದರ ಗಂಧವನ್ನು ಉಪಯೋಗಿಸಿದ್ರೆ 100ಕ್ಕೆ 100 ಭಾಗ ಭೂಮಿ ಉಳಿಯುತ್ತೆ. ಭೂಮಿ ಉಳಿದ್ರೆ ನಾವೆಲ್ಲ ಉಳಿತೀವಿ, ನಾವು ಉಳಿದ್ರೆ ದೇಶ ಉಳಿತದೆ. ಇಲ್ಲದೆ ಹೋದರೆ ಜೀವಾಣುಗಳು ಸತ್ತೋಯ್ತವೆ. ಮತ್ತು ನಮ್ಮ ರೈತ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದುಡ್ಡು ಸಿಗ್ತದೆ ಅಂತೇಳಿ 2 ಎಕರೆ ಜಮೀನಿದ್ದರೆ 5 ಸಾರಿ ಉಕ್ಕೆ ಮಾಡಿಸ್ತಾರೆ. 5 ಸಾರಿ ಉಕ್ಕೆ ಮಾಡಿದಾಗ ಅದು 70 ಹಾರ್ಸು 35 ಹಾರ್ಸನ್ನ ವೃದ್ಧಿ ಆಗ್ಬೇಕಾದ್ರೆ 2 ಇಯರ್ಸ್ 2 ವರ್ಷ ಬೇಕು.
ಆ 2 ವರ್ಷ ತಿರ್ಗಾ ಫಸಲೆಲ್ಲ ಹೊರಟೋಯ್ತದೆ. ಇವೆಲ್ಲನೂ ಮನಗಂಡು ರೈತರು ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತದೆ, ಯಾರ್ಯಾರು ಸಾವಯವ ಕೃಷಿ ಮಾಡಿರ್ತಾರೆ ಅಥವಾ ನೈಸರ್ಗಿಕ ಕೃಷಿ ಮಾಡಿರ್ತಾರೆ, ಮತ್ತು ಶೂನ್ಯ ಬಂಡವಾಳ ಯಾರು ಮಾಡಿರ್ತಾರೆ, ಅದಲ್ಲದೆ ಜೈವಿಕ ಕೃಷಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಒಂದು ನಾಟಿ ಹಸುವಿನ ಕೊಂಬಿನಲ್ಲಿ ಅದ್ರ ಸಗಣಿನ 3 ತಿಂಗಳು ನೀವು ಮರಳಲ್ಲಿ ಉಣಿ ಹಾಕ್ಬಿಟ್ರೆ ಒಂದೊಂದು 10 ಗ್ರಾಮ್ನಷ್ಟು ಉಂಡೆ ಮಾಡಿ ಹಾಕಿದ್ರೆ ಸಾಕು, ಅದು ಗೊಬ್ಬರ ಕೊಟ್ಬಿಡ್ತದೆ. ಅದು ಜೈವಿಕ ಕೃಷಿ. ಇದು ಜೈವಿಕ ಕೃಷಿನೇ ಬೇರೆ. ಅದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ಥರ ನಾವು ಮಾಡಬೇಕು. ದಯಮಾಡಿ ಎಲ್ಲ ರೈತರು ಸಾವಯವಕ್ಕೆ ಒತ್ತು ಕೊಡಬೇಕು. ಮತ್ತು ನೀವೇನು ತಿಂತೀರೋ ಆರ್ಕ, ನವಣೆ, ಸಜ್ಜೆ, ಮತ್ತು ಊದ್ಲು, ಬರಗು, ಜೋಳ, ರಾಗಿ, ಗೋಧಿ ಈ ಥರದ ತಿಂದರೆ ನಮಗೆ ನಾರಿನಂಶ ಜಾಸ್ತಿ ಸಿಗ್ತದೆ. ನಮಗೆ ಮಂಡಿ ನೋವು ಬರಲ್ಲ, ಶುಗರ್ ಬರಲ್ಲ, BP ಬರಲ್ಲ. ಇದೆಲ್ಲನೂ ಜನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂಥೇಳಿ ನಮ್ಮ ದೂರದರ್ಶನ TV ಅವ್ರ ಮುಖಾಂತರ ಇಡೀ ಕರ್ನಾಟಕ ಜನರಿಗೆ ನಾನು ಒಂದು ಸಂದೇಶ ಕೊಡೋಕ್ಕೆ ಬಯಸ್ತೇನೆ. ಈಗ ನೀವು ಎಲ್ಲ ಬೇಕಾದಷ್ಟು ಜನ ರೈತರು ಹೇಳ್ತಾರೆ, ಬೇಸಾಯ ಮಾಡಿದ್ರೆ ಸತ್ತೋಯ್ತೀವಿ, ನೇತಾಕತ್ತೀವಿ ಅಂತ. ನೀವು ಬಂದು ನೋಡಿದ್ರೆ ನಂದು 1 ವರ್ಷದ ಆದಾಯ 60 ಲಕ್ಷ. ನೀವು ಯಾರು ನಂಬಲ್ಲ. 60 ಲಕ್ಷ ಅಂದ ತಕ್ಷಣಲೇ DC ಅವ್ರು ಕೇಳ್ಬೋದೇನೋ. ನಾವು DC ಅವ್ರಿಗೆ ಈ ಸರಿ ಪತ್ರ ಬರೀಬೇಕು ಅಂತ ಮಾಡಿದ್ದೀನಿ. ಮಹಾಸ್ವಾಮಿ, ನಂದು ಆದಾಯ ಎಷ್ಟು ಬರ್ತಾ ಇದೆ, ನನಗೆ ನೀವು ಸರ್ಕಾರದಲ್ಲಿ ಇಷ್ಟನೇ ಸೆಕ್ಷನ್ ಪ್ರಕಾರ ನೀವು ಹಣ ಇಟ್ಕೋಬೋದು, ನಿಮಗೆ ಟ್ಯಾಕ್ಸ್ ತಗೊಳಕ್ಕಿಲ್ಲ ಅಂತ ಹೇಳ್ತೀರಿ, ನಮಗೆ ಕೊಡಿ ಅಂತ ಕೇಳೋಂಥ ಕಾಲ ರೈತರಿಗೆ ಬಂದಿದೆ. ರೈತರು ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೆ, ಯಾರು ಆಸಕ್ತಿ ಇರ್ತದೆ, ಯಾರು ಪ್ರೀತಿ ಇರ್ತದೆ, ಯಾರು ಲವ್ ಇರ್ತದೆ, ಗಿಡದ ಜೊತೆ ಯಾರು ಮಾತಾಡ್ತಾರೆ, ಅವ್ರು ಯಾರೂ ಸಾಯಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ದಯಮಾಡಿ ಈ ರಾಜ್ಯದ ಜನ, ಈ ದೇಶದ ಜನ, ಆಮೇಲೆ ಸರ್ಕಾರದವರು, ಕೇಂದ್ರ ಸರ್ಕಾರದವರೇ ಆಗಲಿ, ರಾಜ್ಯ ಸರ್ಕಾರದವರೇ ಆಗಲಿ, ಮತ್ತು ನಮ್ಮ ಸಾವಯವ ಕೃಷಿಕರಾಗಲಿ, ನೈಸರ್ಗಿಕ ಕೃಷಿಗಾಗಲಿ ಒತ್ತು ಕೊಡ್ತಾ ಇಲ್ಲ. ಒತ್ತು ಕೊಡಬೇಕು. ಮಾನ್ಯ ಪ್ರಧಾನಿಯವರು ಭಾಳಷ್ಟು ಹೇಳ್ತಾರೆ ಮಾಡ್ತೀವಿ ಅಂಥೇಳಿ. ಕಳೆದ ಬಡ್ಜೆಟಲ್ಲಿ ಮಾಡಿದ್ರು, ಈ ಸಾರಿ ಬಡ್ಜೆಟಲ್ಲಿ ಮಾಡೋರು ಅದು ಕಡಿಮೆ. ಒಂದು ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥವ್ರಿಗೆ, ಸಾವಯವ ಕೃಷಿ ಮಾಡ್ತಕ್ಕಂಥವ್ರಿಗೆ ಕಾರ್ಡ್ ಕೊಟ್ಟು ಅವರು 1 ಎಕರೆಗೆ ಇಷ್ಟು ಅಂತ ಸಹಾಯಧನ ಕೊಟ್ಟರೆ ಅವನು ಬದುಕ್ತಾನೆ ಇನ್ನೂ ಚೆನ್ನಾಗಿ, ಅವನಿಗೆ ಡೆವಲಪ್ಮೆಂಟ್ ಆಗುತ್ತೆ. ನಮಗೆ ಮಾರ್ಕೆಟಿಂಗ್ ಸೆಕ್ಷನ್ ತುಂಬ ಹಿಂಸೆ ಇದೆ. ನಮಗೆ ಮಾರ್ಕೆಟಿಂಗ್ ಹೋಗ್ಬೇಕಾದ್ರೆ ನಾನು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾರೂ ಮಾಡ್ತಾಯಿಲ್ಲ. ಇದೆಲ್ಲನೂ ಮಾಡಿಸ್ಕೊಡ್ಬೇಕು, ಸರ್ಕಾರದವ್ರು ಮಾಡಬೇಕು. ಮತ್ತು ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ಹೆಚ್ಚಿಗೆ ಒತ್ತು ಕೊಡಬೇಕು. ಇದನ್ನು ಮಾಡ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರು ಅಂಥೇಳಿ